ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಸುದೇವ ಕುಟುಂಬ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸ್ವಾತಿ ಮತ್ತೆ ವಂಶಿ, ಕುಮಾರ ಹಾಗೆ ಗೀತಾ ದೇವರಿಗೆ ಬೆಲ್ಲದ ದೀಪವನ್ನ ಹಚ್ಚಿ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಿರ್ತಾರೆ. ಊರಿನ ಜನ ಎಲ್ಲ ಸ್ವಾತಿ ಮತ್ತೆ ವಂಶಿನೇ ನೋಡ್ತಿರ್ತಾರೆ. ಆದ್ರೆ ಈ ಕಡೆ ಅರ್ಚಕರು ಹೇಳ್ತಿರ್ತಾರೆ, ನೋಡಿ ಪದ್ಮ ಅವ್ರೆ, ಈ ಸಲ ಕೂಡ ನೀವು ಜೋಗುಳದ ಹರಕೆನ ತೀರಿಸ್ಬೇಕು. ಪ್ರತಿ ವರ್ಷ ಮಾಡೋ ತರ ಈ ವರ್ಷನೂ ಮಾಡ್ಬೇಕು ಅಂದಾಗ ಎಲ್ರು ಕೂಡ ಇವ್ರ ಮುಖನೇ ನೋಡ್ತಿರ್ತಾರೆ. ಸ್ವಾತಿಗೆ ಮಗು ಆಗೋ ತನಕ ಈ ಜೋಗುಳದ ದೀಪವನ್ನ ಹಚ್ಬೇಕು ಅಂತ ವಸುದೇವ ಅವರು ಹರಕೆ ಕಟ್ಕೊಂಡಿದ್ರು. ನೆನ್ಪಿಲ್ವಾ ನಿಮ್ಗೆ? ಈ ಸಲ ಕೂಡ ನೀವು ಮಾಡ್ಲೇಬೇಕು ಅಂತ ಈ ಕಡೆ ಅರ್ಚಕರು ಹೇಳ್ತಿರ್ತಾರೆ. ಇದನ್ನ ಕೇಳಿದ ಎಲ್ರು ಕೂಡ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಆದ್ರೆ ಈ ಕಡೆ ತಾತನ್ಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಏನಿದು ಜೋಗುಳದ ಹರಕೆ ಅಂತ ಕೇಳ್ತಿರ್ತಾರೆ. ಆಗ ಸ್ವಾತಿ ಅವ್ರ ಅಜ್ಜಿ ಹೇಳ್ತಾರೆ, ಸ್ವಾತಿ ಚಿಕ್ಕಲ್ಲಿದ್ದಾಗ ಸ್ವಾತಿಗೆ ತುಂಬಾ ಜೋರಾಗಿ ಜ್ವರ ಬಂದಿತ್ತು. ಆಗ ನನ್ನ ಮಗ ವಸುದೇವ ತುಂಬಾನೇ ಎಷ್ಟೋ ಹಾಸ್ಪಿಟಲ್ಗೆ ಹೋದ್ರು ಕೂಡ ಕಮ್ಮಿ ಆಗಿರ್ಲಿಲ್ಲ. ಆಗ ಅವರಪ್ಪ ವಸುದೇವ ಅವರು ಹರಕೆ ಮಾಡ್ಕೊಂಡಿದ್ದ, ಸ್ವಾತಿಗೆ ಮಗು ಆಗೋ ತನಕ ಜೋಗುಳದ ಹರಕೆನ ತೀರಿಸ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಅವಳು ಹುಷಾರಾದ್ಲು, ಅದಕ್ಕೆ ಹರಕೆನ ಪ್ರತಿ ವರ್ಷ ತೀರಿಸ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಅಜ್ಜಿ ಕೂಡ ಹೇಳ್ತಿರ್ತಾರೆ. ಆಗ ಎಲ್ರು ಕೂಡ ಇದನ್ನ ಕೇಳಿ ಖುಷಿ ಪಡ್ತಿರ್ತಾರೆ. ಆದ್ರೆ ಈ ಕಡೆ ಪದ್ಮಂಗ್ ಮಾತ್ರ ತುಂಬಾನೇ ಬೇಜಾರಾಗುತ್ತೆ. ಪ್ರತಿ ವರ್ಷ ನಾನು ನನ್ ಗಂಡ ಈ ಹರಕೆನ ತೀರಿಸ್ತಾ ಇದ್ವಿ, ಆದ್ರೆ ಈ ವರ್ಷ ನನ್ ಗಂಡ ಇಲ್ಲ. ಈ ವರ್ಷ ನನ್ ಹೆಗ್ಲು ಮೇಲೆ ಎಲ್ಲ ಜವಾಬ್ದಾರಿ ನನ್ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಪದ್ಮ ಅವರು ಬೇಜಾರ್ ಮಾಡ್ಕೋತಿರ್ತಾರೆ. ಆಗ ಈ ಕಡೆ ಕುಮಾರ ಹೇಳ್ತಾರೆ, ಮತ್ತೆ ಬೇಜಾರ್ ಮಾಡ್ಕೋಬೇಡಿ, ನಾನ್ ಇದೀನಲ್ವಾ ಮಗನ್ ತರ, ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಕುಮಾರ ಕೂಡ ಹೇಳ್ತಿರ್ತಾರೆ. ಆದ್ರೆ ಈ ಕಡೆ ಕುಮಾರನ್ ಮಾತ್ ಕೇಳಿ ಈ ಕಡೆ ಗೀತಂಗ್ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬರ್ತಿರತ್ತೆ. ನೀವ್ಯಾಕ್ ಪೂಜೆ ಮಾಡಕ್ ಹೋಗ್ಬೇಕು, ನೀವ್ಯಾಕ್ ಹರಕೆ ತೀರ್ಸಕ್ ಹೋಗ್ಬೇಕು, ಅವಳೇನ್ ನಮ್ ಜವಾಬ್ದಾರಿ ಅಲ್ಲ. ಅವಳು ಮದ್ವೆ ಮಾಡ್ಕೊಂಡು ಹೋಗಿದ್ದಾಳಲ್ವಾ, ಈಗ ಏನಿದ್ರು ಅವ್ರ ಮನೆಯವರೇ ನೋಡ್ಕೋತಾರೆ, ಬಿಟ್ಬಿಡಿ, ನಮ್ಗೆ ಯಾಕೆ ಅದು ಅಂತ ಹೇಳಿ ಈ ಕಡೆ ಗೀತಾ ಹೇಳ್ತಿರ್ತಾಳೆ. ಅದನ್ನೆಲ್ಲ ಕೇಳಿ ವಂಶಿ ಮತ್ತೆ ತಾತ ಅಜ್ಜಿಗೆ ತುಂಬಾನೇ ಬೇಜಾರಾಗ್ತಿರತ್ತೆ. ಆದ್ರೆ ಈ ಕಡೆ ಕುಮಾರ ಗೀತನ್ಗೆ ಕನ್ವಿನ್ಸ್ ಮಾಡ್ತಿರ್ತಾರೆ, ಸ್ವಾತಿಗೋಸ್ಕರ ಅಲ್ದೇ ಇದ್ರು ಅತ್ತೆಗೋಸ್ಕರ ನಾವ್ ಈ ಕೆಲ್ಸನ ಮಾಡ್ಲೇಬೇಕು ಅಂತ ಹೇಳಿ. ಕುಮಾರ ಎಷ್ಟೇ ಹೇಳಿದ್ರು ಕೂಡ ಈ ಕಡೆ ಗೀತಾ ಮಾತ್ರ ಕೋಪ ಮಾಡ್ಕೊಳ್ಳೋದು ಕಮ್ಮಿನೇ ಮಾಡ್ಕೊಳ್ತಿರಲ್ಲ. ಈ ಕಡೆ ಸ್ವಾತಿ ಅಜ್ಜಿ ಕೂಡ ಗೀತಂಗೆ ಕನ್ವಿನ್ಸ್ ಮಾಡ್ತಿರ್ತಾರೆ, ಏನೇ ಗೀತಾ ಈ ತರ ಮಾತಾಡ್ತಿದ್ಯಾ, ದೇವಸ್ಥಾನ ಮುಂದೆ ನಿಂತ್ಕೊಂಡು ಈ ತರ ಎಲ್ಲ ಮಾತಾಡೋ ತಪ್ಪು ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಅಜ್ಜಿ ಕೂಡ ಹೇಳ್ತಿರ್ತಾರೆ. ಎಷ್ಟೇ ಹೇಳಿದ್ರು ಕೂಡ ಗೀತಂಗ್ ಮಾತ್ರ ಸ್ವಾತಿ ಮೇಲೆ ಇರುವಂತ ಕೋಪ ಕಮ್ಮಿ ಆಗ್ತಿರಲ್ಲ. ಹಾಗಾಗಿ ಬಾಯಿಗೆ ಬಂದಂಗ್ ಮಾತಾಡ್ತಿರ್ತಾಳೆ. ಇನ್ನೇನು ಜೋಗುಳದ ಪೂಜೆ ಮಾಡ್ಬಿಟ್ಟು ಅರ್ಚಕರು ಒಂದು ಭಕ್ತಿಯಿಂದ ಆರತಿನ ತಗೊಳ್ಳಿ ಅಂತ ಮನೆಯವರೆಲ್ರಿಗೂ ಕೂಡ ಹೇಳ್ತಿರ್ತಾರೆ. ಆದ್ರೆ ಈ ಕಡೆ ಸ್ವಾತಿಗೆ ಆ ಜೋಗುಳದ ಪೂಜೆ ಮಾಡೋದಕ್ಕೆ ಇಷ್ಟ ಇರಲ್ಲ. ಯಾಕಂದ್ರೆ ಇಲ್ಲಿ ಗೀತನ್ಗೂ ಕೂಡ ಇಷ್ಟ ಇರಲ್ಲ, ಮನೆಯವ್ರಿಗೆ ಕೂಡ ಒಂಥರ ಕಸಿ ಬಿಸಿ ಅನ್ಸ್ತಿರುತ್ತೆ. ಹಾಗಾಗಿ ಇದೆಲ್ಲ ಬೇಕಾ ಅಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಕೂಡ ಅಮ್ಮನ ಹತ್ರ ಕೇಳ್ತಿರ್ತಾಳೆ. ಸ್ವಾತಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಇದು ನಿಮ್ಮಪ್ಪ ಮಾಡ್ಕೊಂಡಿರೋ ಹರಕೆ, ನಿನ್ಗೆ ಮಗು ಆಗೋ ತನಕ ಈ ಒಂದು ಹರಕೆನ ತೀರಿಸ್ಲೇಬೇಕು. ಹೇಗಿದ್ರು ಕುಮಾರ ಸಹಾಯಕ್ಕಿದಾರಮ್ಮ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಪದ್ಮ ಕೂಡ ಸ್ವಾತಿಗೆ ಹೇಳ್ತಿರ್ತಾರೆ. ಅಂದ್ರೆ ಇಲ್ಲಿ ಪಲ್ಲಕ್ಕಿ ಮೇಲೆ ಸ್ವಾತಿನ ಕೂರ್ಸ್ಕೊಂಡು ಹೋಗ್ಬೇಕಾಗಿರತ್ತೆ. ಇದೆಲ್ಲ ಒಂದು ಚಿಕ್ಕ ಮಗು ಇದ್ದಾಗ ಮಾಡ್ಬೋದು, ಆದ್ರೆ ದೊಡ್ಡವರಾದ್ಮೇಲೆ ಪಲ್ಲಕ್ಕಿನ ಕೂರ್ಸ್ಕೊಂಡು ಒಬ್ರನ್ನ ಕರ್ಕೊಂಡು ಹೋಗೋದಂದ್ರೆ ತುಂಬಾನೇ ಕಷ್ಟ. ಹಾಗಾಗಿ ಸ್ವಾತಿ ಕೂಡ ಇದನ್ನ ಇಗ್ನೋರ್ ಮಾಡ್ತಿರ್ತಾಳೆ. ಆದ್ರೂ ಕೂಡ ಮನೆಯವರೆಲ್ಲರೂ ಕೂಡ ಇಲ್ಲ ಇಲ್ಲ, ಇದು ಪೂಜೆ ಮಾಡ್ಲೇಬೇಕು ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಈ ಕಡೆ ಕುಮಾರ ಕೂಡ ನಾನ್ ಸಹಾಯಕ್ಕೆ ಇರ್ತೀನಿ ಅಂತ ಹೇಳ್ಬಿಟ್ಟು ಕುಮಾರ ಕೂಡ ಭರವಸೆ ಕೊಡ್ತಿರ್ತಾರೆ. ಇನ್ನೇನು ಸ್ವಾತಿನ ಪಲ್ಲಕ್ಕಿ ಮೇಲೆ ಕೂರ್ಸೋಕೆ ಪದ್ಮ ಮತ್ತೆ ಕುಮಾರ ಕೂಡ ರೆಡಿ ಆಗ್ತಾರೆ. ಸ್ವಾತಿನ ಪಲ್ಲಕ್ಕಿ ಮೇಲೆ ಕೂಡ ಕೂರಿಸ್ತಾರೆ. ಸ್ವಾತಿನ ಇನ್ನೇನು ಪಲ್ಲಕ್ಕಿ ಮೇಲೆ ಕೂರಿಸಿದ ತಕ್ಷಣ ಎಲ್ರೂ ಕೂಡ ಖುಷಿ ಖುಷಿಯಾಗಿ ಚಪ್ಪಾಳೆನ ತರ್ತಿರ್ತಾರೆ, ಕೈ ಮುಗಿತಿರ್ತಾರೆ. ಇನ್ನೊಂದ್ ಕಡೆ ಒಂದ್ ಸೈಡು ಪದ್ಮ ಮತ್ತೆ ಇನ್ನೊಂದ್ ಸೈಡು ಕುಮಾರ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಪಲ್ಲಕ್ಕಿ ಮೇಲೆ ಕೂರಿಸಿ ಸ್ವಾತಿನ ಕರ್ಕೊಂಡು ಹೋಗ್ತಿರ್ತಾರೆ. ಇನ್ನೇನು ಊರ ಜನರ ಮುಂದೆ ಪದ್ಮ ಮತ್ತೆ ಕುಮಾರ ಎರಡು ಸೈಡು ಹಿಡ್ಕೊಂಡು ಪಲ್ಲಕ್ಕಿ ಮೇಲೆ ಸ್ವಾತಿನ ಕೂರ್ಸ್ಕೊಂಡು ಕರ್ಕೊಂಡು ಬರ್ತಿರುವಾಗ ಈ ಕಡೆ ಪದ್ಮಂಗೆ ಸಡನ್ ಆಗಿ ತಲೆ ಸುತ್ತ ಬಂದಂಗ ಆಗ್ಬಿಡತ್ತೆ. ಇನ್ನೇನು ಪದ್ಮಂಗೆ ತಲೆ ಸುತ್ತಿ ಬೀಳ್ಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿಗೆ ವಂಶಿ ಬಂದ್ಬಿಟ್ಟು ಆ ಪಲ್ಲಕ್ಕಿನ ಹಿಡ್ಕೊಂಡ್ಬಿಡ್ತಾನೆ. ವಂಶಿ ಯಾವಾಗ ಹೆಗ್ಲು ಕೊಡ್ತಾನೋ, ಆ ಒಂದು ಸ್ವಾತಿನ ಕರ್ಕೊಂಡ್ ಬರೋದಿಕ್ಕೆ ಆ ಒಂದು ಪಲ್ಲಕ್ಕಿಗೆ ಹೆಗ್ಲು ಕೊಡ್ತಾನೋ, ಊರ್ ಜನರು ಎಲ್ರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಸ್ವಾತಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರತ್ತೆ. ಈ ಕಡೆ ಪದ್ಮಂಗ್ ಎಚ್ಚರ ಆದಾಗ ವಂಶಿನ ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಪದ್ಮಂಗಂತೂ ಸಖತ್ ಖುಷಿ ಆಗ್ತಿರತ್ತೆ. ಈ ಕಡೆ ವಂಶಿ ಕೂಡ, ಅಮ್ಮ, ಇಷ್ಟು ವರ್ಷ ನೀವು ಹೊತ್ಕೊಂತಾ ಇದ್ರಿ, ಇನ್ಮೇಲೆ ನಾನು ಈ ಜವಾಬ್ದಾರಿನ ಹೊತ್ಕೋತೀನಿ ಅಂತ ಹೇಳ್ಬಿಟ್ಟು ವಂಶಿ ಕೂಡ ಹೇಳ್ತಿರ್ತಾರೆ. ಇದನ್ನ ಕೇಳಿ ಸ್ವಾತಿಗೆ ಮತ್ತೆ ಪದ್ಮಂಗೆ ಕುಮಾರಂಗ್ ಆಗಿರ್ಬೋದು ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗ್ತಿರತ್ತೆ. ಅಜ್ಜಿ ತಾತನ್ಗಂತೂ ಸಿಕ್ಕಾಬಟ್ಟೆ, ಅಂದ್ರೆ ವಂಶಿ ಅವರ ಅಜ್ಜಿ ತಾತನ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ ವಂಶಿ ಆಡಿರುವ ಮಾತನ್ನ ಕೇಳಿ. ಇನ್ನೇನು ದೇವರ ಬಾಗಿಲ ಮುಂದೆ ಸ್ವಾತಿನ ಕರ್ಕೊಂಡ್ ಬಂದು ವಂಶಿ ಮತ್ತೆ ಈ ಕಡೆ ಕುಮಾರ ಹಿಡ್ಕೊಂಡಿರ್ತಾರೆ. ತಗೊಂಡ್ ಬಂದು ಪಲ್ಲಕ್ಕಿಯಿಂದ ಸ್ವಾತಿನ ಇಳಿಸ್ತಿರ್ತಾರೆ. ಇನ್ನೇನು ಸ್ವಾತಿನ ವಂಶಿನೇ ಪಲ್ಲಕ್ಕಿ ಮೇಲೆ ಕೂರ್ಸ್ಕೊಂಡು ಕರ್ಕೊಂಡ್ ಬರಕ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತಾತ ಅಜ್ಜಿ ಹತ್ರ ಕೂಡ ಹೇಳ್ತಿರ್ತಾರೆ. ಹೌದು ರೀ, ನನ್ಗಂತೂ ತುಂಬಾನೇ ಖುಷಿ ಆಗ್ತಿದೆ, ಇದೆಲ್ಲ ದೇವ್ರು ಇಚ್ಛೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ಕೂಡ ಹೇಳ್ತಿರ್ತಾರೆ. ನಮ್ಮ ವಂಶಿ ಮನ್ಸು ತುಂಬಾನೇ ಮೃದು, ನೋಡಕ್ ಮಾತ್ರ ಕೋಪಿಷ್ಟ ಅಷ್ಟೇನೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ತಾತ ಕೂಡ ಮಾತಾಡ್ಕೊತಿರ್ತಾರೆ. ಇನ್ನೇನು ವಂಶಿಗೆ ದೇವ್ರ ಮೇಲೆ ಭಕ್ತಿ ಅಷ್ಟೆಲ್ಲ ಕಮ್ಮಿ ಇರುತ್ತೆ, ಆದ್ರೂ ಕೂಡ ದೇವ್ರ ಪೂಜೆ ಮಾಡ್ಬೇಕಾಗಿರುವಂತ ಸಂದರ್ಭ ಬಂದಿರುತ್ತೆ. ಹಾಗಾಗಿ ವಂಶಿ ಭಕ್ತಿಯಿಂದ ಪೂಜೆ ಕೂಡ ಸ್ವಾತಿಗೋಸ್ಕರ ಮಾಡ್ತಿರ್ತಾನೆ. ಎಲ್ರು ಕೂಡ ನಗ್ತಿರ್ತಾರೆ. ವಂಶಿಗೆ ದೇವ್ರ ಮೇಲೆ ಭಕ್ತಿ ಇಲ್ಲ, ಆದ್ರೂ ತನ್ನ ಹೆಂಡತಿಗೋಸ್ಕರ ಎಷ್ಟು ಪ್ರೀತಿ ಇದೆ ನೋಡು, ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಖುಷಿಯಿಂದ ನಗ್ತಿರ್ತಾರೆ ಅಂತಾನೆ ಹೇಳ್ಬೋದು.
ಈ ಕಡೆ ಸ್ವಾತಿ ಅಂತೂ ದೇವ್ರ ಹತ್ರ ಬಂದ್ಬಿಟ್ಟು ವಂಶಿ ಅವ್ರ ಬಗ್ಗೆ ನನ್ಗೆ ತುಂಬಾನೇ ಬೇಜಾರಿತ್ತು. ಇವತ್ತು ವಂಶಿ ಅವ್ರ ಬಗ್ಗೆ ಇರೋ ಅಂತ ಬೇಜಾರು ಎಲ್ಲ ಹೋಗಿದೆ. ಆದ್ರೆ ಪಶುಪತಿ ಕಡೆಯಿಂದ ನನ್ಗೆ ತುಂಬಾನೇ ಬೇಜಾರಾಗ್ತಿದೆ. ದೇವ್ರೆ ಇದರಿಂದ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಸ್ವಾತಿ ಅಂತೂ ಕೈ ಮುಗ್ದು ದೇವ್ರ ಹತ್ರ ಬೇಡ್ಕೊತಿರ್ತಾರೆ. ನಮ್ಮನೆ ಒಂದು ನಮ್ ಕೈ ಸೇರಿದ್ರೆ ಸಾಕು. ನನ್ಗೆ ಈ ಪಟ್ಟ ಎಲ್ಲ ಬೇಕಾಗಿಲ್ಲ. ನನ್ಗೆ ನಮ್ಮನೆ ಬೀಗದ ಕೈ ಸಿಕ್ಕಿದ್ರೆ ಸಾಕು ಅಂತ ದೇವ್ರ ಹತ್ರ ಕೈ ಮುಗ್ದು ಸ್ವಾತಿ ಕೂಡ ಮನ್ಸಿಂದ ಬೇಡ್ಕೊತಿರ್ತಾಳೆ ದೇವ್ರ ಹತ್ರ. ಇನ್ನೊಂದ್ ಕಡೆ ಪದ್ಮಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಅಳಿಯಂದ್ರು ಅಂದ್ರೆ ವಂಶಿ ಸ್ವಾತಿನ ಪಲ್ಲಕ್ಕಿಯಿಂದ ಕರ್ಕೊಂಡ್ ಬಂದಿರೋದು, ತನ್ನ ಹೆಗ್ಲನ್ನ ಕೊಟ್ಬಿಟ್ಟು ಕರ್ಕೊಂಡ್ ಬಂದಿರೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ. ದೇವ್ರೆ ಇವ್ರಿಬ್ರು 100 ಕಾಲ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಪದ್ಮ ಕೂಡ ಆಶೀರ್ವಾದವನ್ನ ಮಾಡ್ತಿರ್ತಾರೆ. ದೇವ್ರ ಹತ್ರ ಕೈ ಮುಗಿದು ಕೇಳ್ಕೊತಿರ್ತಾರೆ. ಇನ್ನೇನು ಇದೆಲ್ಲ ಮುಗಿಯುತ್ತೆ. ವಂಶಿ ಮಾತ್ರ ದೇವಸ್ಥಾನದ ಹೊರಗಡೆ ಬಂದು ಒಂದು ಮೆಟ್ಲು ಮೇಲೆ ಕೂತಿರ್ತಾನೆ. ಅಲ್ಲಿಗೆ ಸ್ವಾತಿ ಬಂದು ಯಾಕೆ ವಂಶಿ ಅವರೇ ಇಲ್ಲಿ ಬಂದು ಕೂತಿದ್ದೀರಾ ಅಂತ ಹೇಳಿದಾಗ, ನನ್ ಕೆಲ್ಸ ಎಲ್ಲ ಮುಗಿತಲ್ಲ ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದ್ ತರ ಮಾತಾಡ್ತಿರ್ತಾನೆ. ತುಂಬಾ ಥ್ಯಾಂಕ್ಸ್ ವಂಶಿ ಅವ್ರೆ ಅಂತ ಹೇಳಿ ಈ ಕಡೆ ಸ್ವಾತಿ ಕೇಳಿದಾಗ ಏನು ಥ್ಯಾಂಕ್ಸ್ ಅಂತ ಕೇಳಿದಾಗ, ಬೀಳ್ತಿದ್ದಂತಹ ನನ್ನನ್ನ ಎತ್ಕೊಂಡ್ ಕರ್ಕೊಂಡ್ ಬಂದ್ರಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಈ ಕಡೆ ಸ್ವಾತಿ ಕೂಡ ವಂಶಿಗೆ ಥ್ಯಾಂಕ್ಸ್ ಹೇಳ್ತಿರ್ತಾಳೆ. ಏನ್ ಮಾಡ್ಲಿ ನಿಮ್ಮಮ್ಮ ತಲೆ ಸುತ್ತು ಬಿದ್ದೋಗ್ತಿದ್ರು. ನಾನೇನಾದ್ರೂ ಅಲ್ಲಿ ಬಂದ್ ಹೆಗ್ಲು ಕೊಟ್ಟಿಲ್ಲ ಅಂದ್ರೆ ನೀನ್ ಹಂಗೆ ಕೆಳಗಡೆ ಬಿದ್ದೋಗ್ತಿತ್ತು. ಕೆಳಗಡೆ ಹಂಗೆ ಉಳ್ಕೊಂಡ್ ಬಿದ್ದೋಗ್ತಿದ್ದೆ. ಆಮೇಲೆ ಮುಂದೆ ಏನಾಗ್ತಿತ್ತು ಅಂತ ಗೊತ್ತಾ? ಅದಕ್ಕೆ ಏನೋ ಹೋಗ್ಲಿ ಪಾಪ ಅಂತ ಬಂದೆ ಅಂತ ಹೇಳಿ ಈ ಕಡೆ ವಂಶಿ ಕೂಡ ಹೇಳ್ತಿರ್ತಾರೆ. ವಂಶಿ ಏನೇ ಮಾತಾಡಿದ್ರು ಕೂಡ ಈ ಕಡೆ ಸ್ವಾತಿ ಕೋಪ ಮಾಡ್ಕೊಂತಿದ್ಲು. ಯಾಕೋ ಇವತ್ತು ವಂಶಿ ಏನೇ ಹೇಳಿದ್ರು ಕೂಡ ತುಂಬಾ ಪ್ರೀತಿಯಿಂದ ವಂಶಿನ ನೋಡ್ತಿರ್ತಾಳೆ. ಸ್ವಾತಿಗೆ ಇಲ್ಲಿ ವಂಶಿ ಮೇಲೆ ಲೈಟ್ ಆಗಿ ಒಂಥರ ಲವ್ವೇ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಕಡೆ ವಂಶಿ ಮಾತ್ರ ಒಳ್ಳೆ ಚಿಕ್ಕ ಮಕ್ಳು ತರ ವಟವಟ ಅಂತ ಹೇಳ್ತಿರ್ತಾನೆ. ನೀನೇನ್ ಚಿಕ್ಕ ಮಗುನ ನಿನ್ನನ್ ಪಲ್ಲಕ್ಕಿ ಮೇಲೆ ಎತ್ಕೊ ಬರಕ್ಕೆ ಏನೋ ಹೋಗ್ಲಿ ಪಾಪ ಅಂತ ಹೇಳ್ಕೊ ಬಂದೆ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಕೂಡ ಹೇಳ್ತಿರ್ತಾರೆ. ಸರಿ ಸರಿ ನಿಮ್ ಕೋಳಿ ಜಗಳ ಏನಿದ್ರು ನನ್ಗೆ ಇವಾಗ ಮುಂದುವರ್ಸಕ್ಕೆ ಸಮಯ ಇಲ್ಲ. ಇವಾಗ ಬನ್ನಿ ಆತಿ ತಗೊಳ್ಳೋಣ ದೇವ್ರಿಗೆ ಕೈ ಮುಗಿನ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿನ ಕೈ ಹಿಡ್ಕೊಂಡ್ ದರ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾಳೆ. ತುಂಬಾ ಪ್ರೀತಿಯಿಂದ ಹೇಳ್ಕೊಂಡು ಹೋಗ್ತಿರ್ತಾಳೆ. ಈ ಕಡೆ ವಂಶಿಗಂತೂ ಏನು ಅರ್ಥ ಆಗಲ್ಲ. ಒಂಥರ ಮೊಂಡ ಅಂತಾನೆ ಹೇಳ್ಬೋದು. ಈ ಕಡೆ ವಂಶಿ ಮಾತ್ರ ನಾನ್ ಮಾತ್ರ ಮಂಗಳಾರತಿ ಮಾಡ್ಕೊಳ್ಳೋಕೆ ಬರೋದೇ ಇಲ್ಲ. ನಾನಂತೂ ಬರೋದೇ ಇಲ್ಲ ದೇವ್ರ ಮುಂದೆ ಅಂತ ಹೇಳಿ ಈ ಕಡೆ ವಂಶಿ ಕೂಡ ಹಠ ಮಾಡ್ತಿರ್ತಾರೆ. ಎಷ್ಟೇ ಕೂಡ ಸ್ವಾತಿ ಕರೆದ್ರು ಕೂಡ ಈ ಕಡೆ ವಂಶಿ ಬರೋದಕ್ಕೆ ಅಂದ್ರೆ ಅವನಿಗೆ ವಂಶಿಗೆ ದೇವ್ರ ಮೇಲೆ ಅಷ್ಟು ಭಕ್ತಿ ಇರಲ್ಲ. ಹಾಗಾಗಿ ಬರಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿರ್ತಾನೆ. ಆದ್ರೆ ಈ ಕಡೆ ಸ್ವಾತಿ ಬಿಡ್ಬೇಕಲ್ಲ, ವಂಶಿ ಕೈ ಹಿಡ್ಕೊಂಡು ದರ ಅಂತ ದೇವಸ್ಥಾನ ಮುಂದೆ ಕರ್ಕೊಂಡ್ ಬಂದೇ ಬಿಡ್ತಾಳೆ. ಅಲ್ಲಿರೋ ಊರ್ ಜನರು ಕೂಡ ಎಲ್ರು ಕೂಡ ಈ ಕಡೆ ಸ್ವಾತಿ ಮತ್ತೆ ವಂಶಿನೇ ನೋಡ್ಬಿಟ್ಟು ನೋಡ್ತಾ ಇರ್ತಾರೆ. ಎಲ್ರು ಕೂಡ ಖುಷಿ ಪಡ್ತಿದ್ದಾರೆ. ಈ ಕಡೆ ತಾತ ಅಜ್ಜಿ ಕೂಡ ಖುಷಿ ಪಡ್ತಿದ್ದಾರೆ. ಪದ್ಮ ಆಗಿರ್ಬೋದು, ಸ್ವಾತಿ ಅಜ್ಜಿ ಆಗಿರ್ಬೋದು, ಎಲ್ರು ಕೂಡ ಈ ಕಡೆ ತುಂಬಾ ಇಬ್ರನ್ನ ನೋಡ್ಬಿಟ್ಟು ಜೊತೆನಲ್ಲಿ ನೋಡ್ಬಿಟ್ಟು ತುಂಬಾನೇ ಖುಷಿ ಪಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ಈ ಕಡೆ ಅಜ್ಜಿ ಕೂಡ ಎಲ್ಲೋ ಹೋಗಿದೆ ವಂಶಿ ಇಷ್ಟೊತ್ತು ಅಂತ ಹೇಳಿದಾಗ, ನಾನು ಇವಾಗ ಬಂದೆ ತಾನೆ, ಏನಕ್ಕೆ ಇವಾಗ ಮತ್ತೆ ಕ್ರಾಸ್ ಕ್ವಶನ್ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಮತ್ತೆ ಕೋಪ ಮಾಡ್ಕೊಳ್ತಾನೆ. ಅಲ್ಲ ಕಣೋ ಇಲ್ಲಿ ಮಹಾಮಂಗಳಾರತಿ ಆಗ್ತಿದೆ, ಎಲ್ಲೋ ಹೋಗಿದೆ ಅಂತ ಕೇಳಿದ್ರೆ ಅದಕ್ಕೆ ಕೋಪ ಮಾಡ್ಕೋತಿದ್ಯಲ್ಲ ಅಂತ ಈ ಕಡೆ ಅಜ್ಜಿ ಕೂಡ ಕೇಳ್ತಿರ್ತಾರೆ. ಅದು ನನ್ಗೆ ಒಂದು ಫೋನ್ ಕಾಲ್ ಬಂದಿತ್ತು ಅದಕ್ಕೆ ಹೋಗಿದ್ದೆ. ಇವಾಗ ಬಂದಿದ್ದೀನಲ್ಲ ಇನ್ನೇನ್ ತಕರಾರ್ ನಿಮ್ದು ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಕೂಡ ರೇಗಾಡ್ತಿರ್ತಾನೆ. ಇನ್ನೇನು ಮಹಾಮಂಗಳಾರತಿ ಆಗತ್ತೆ. ಅರ್ಚಕರು ಆರತಿಯನ್ನ ತಗೊಂಡ್ ಬರ್ತಾರೆ. ಆದ್ರೆ ಎಲ್ರು ಕೂಡ ಕೈ ಮುಗಿತಿರ್ತಾರೆ. ಈ ಕಡೆ ವಂಶಿ ಮಾತ್ರ ಕೈ ಮುಗಿಯೋದಕ್ಕೆ ಆರತಿ ತಗೊಳ್ಳೋದಕ್ಕೆ ರೆಡಿನೇ ಇರಲ್ಲ. ಎಷ್ಟೇ ಕೂಡ ತಗೊಳ್ಳಿ ಅಂತ ಹೇಳಿದ್ರು ವಂಶಿ ನಾನ್ ತಗೊಳ್ಳಲ್ಲ ಆರತಿನ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿರ್ತಾನೆ. ಇನ್ನೇನು ವಂಶಿ ಕೈನ ಸ್ವಾತಿನೇ ಕೈ ಹಿಡಿದು ಎಳ್ದ್ಬಿಟ್ಟು ಆರತಿ ತಗೊಳ್ಳೋ ತರ ಮಾಡ್ತಾಳೆ. ಮತ್ತೆ ವಂಶಿ ಹಣೆಗೆ ಇವಳೆ ಸ್ವಾತಿನೇ ಹಣೆಗೆ ಒಂದು ಕುಂಕುಮನ ಇಡ್ತಾಳೆ. ಈ ಕಡೆ ಸ್ವಾತಿ ಯಾವಾಗ ವಂಶಿ ಹಣೆಗೆ ಕುಂಕುಮ ಇಡ್ತಾಳೋ ಆಗ ವಂಶಿ ಕಳ್ದೆ ಹೋಗ್ಬಿಡ್ತಾನೆ. ಸ್ವಾತಿನೇ ಮುಖ ನೋಡ್ತಿರ್ತಾನೆ. ಅಂದ್ರೆ ವಂಶಿಗೂ ಕೂಡ ಸ್ವಾತಿ ಮೇಲೆ ಲವ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನೇನು ಸ್ವಾತಿ ಮಂಗಳಾರತಿನ ತಗೋಬಿಟ್ಟು ಅವನಿಗೂ ಕೂಡ ವಂಶಿಗೂ ಕೂಡ ಮಂಗಳಾರತಿ ತಗೊಳ್ಳೋ ತರ ಮಾಡ್ಬಿಟ್ಟು ಹಣೆಗೆ ಕುಂಕುಮನ ಇಟ್ಟಾದ್ಮೇಲೆ ವಂಶಿ ಅಂತೂ ಫುಲ್ ಸ್ವಾತಿಗೆ ಫಿದಾ ಆಗ್ಬಿಟ್ಟಿರ್ತಾನೆ ಅಂತಾನೆ ಹೇಳ್ಬೋದು. ಅದು ದೇವರ ಅನುಗ್ರಹ ಅಂತಾನೆ ಹೇಳಿರ್ಬೋದು. ಏನು ಕೂಡ ಹೇಳಕ್ ಆಗ್ತಿರಲ್ಲ ವಂಶಿಗೆ. ಇಲ್ಲಿ ಹಾಗೇನೆ ಸೈಲೆಂಟ್ ಆಗಿ ದೇವ್ರ ಮುಖ ನೋಡ್ತಾನೆ, ಹಾಗೆ ಸ್ವಾತಿ ಮುಖ ನೋಡ್ತಾನೆ. ಮಿಕ ಮಿಕ ಅಂತ ನೋಡ್ತಿರ್ತಾನೆ ಸ್ವಾತಿ ಮುಖನ. ಇಲ್ಲಿ ಕಂಪ್ಲೀಟ್ ಆಗಿ ವಂಶಿ ಸ್ವಾತಿಗೆ ಫಿದಾ ಆಗಿರ್ತಾನೆ ಅಂತಾನೆ ಹೇಳ್ಬೋದು. ಸ್ವಾತಿಗೂ ಕೂಡ ಲೈಟ್ ಆಗಿ ವಂಶಿ ಮೇಲೆ ಲವ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಸೊ ನೋಡೋಣ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬಾಯ್.